ಹಾಯ್ ಹೆಲೋ ಎಲ್ಲ ನನ್ನ ಯುವ ಸ್ಪರ್ಧಾ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ಈ ನನ್ನ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಏನಂತಂದರೆ ಈ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ A to Z ಶಾರ್ಟ್ಕಟ್ ಕೀಸ್ಗಳನ್ನು ನೋಡೋಣ. ಯಾವುದು ಎಲ್ಲಿ ಬಳಸ್ತೀವಿ ಅನ್ನೋದು ನಾವು ನೋಡೋಣ. ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೇಳಿರ್ತಾರೆ, ಅತಿ ಮುಖ್ಯವಾಗಿರುವಂಥದ್ದು. ಸೊ ನೋಡೋಣ. ಕಂಟ್ರೋಲ್ A. ಸೊ ಈ ಕಂಟ್ರೋಲ್ A ನೋಡ್ರಿ, ನಾವು ಯಾವುದೇ ಒಂದು ಪ್ಯಾರಾಗ್ರಾಫ್ ಬರೆದಾಗ, ಸೊ ಯಾವುದೇ ಒಂದು ನಾವು ಟೆಕ್ಸ್ಟ್ ಮೆಸೇಜ್ ಮಾಡಿದಾಗ, ಸೊ ಅದರಲ್ಲಿ ಎಲ್ಲ ಅಕ್ಷರಗಳನ್ನು ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ A ಸೆಲೆಕ್ಟ್ ಆಲ್ ಅಂತ ಹೇಳಿ ಕ್ಲಿಕ್ ಆಗುತ್ತೆ. ಸೊ ಕಂಟ್ರೋಲ್ A ಹೊಡೆದ್ರೆ ಎಲ್ಲವನ್ನು ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ B ನೋಡ್ರಿ, ಈ ಕಂಟ್ರೋಲ್ B ಮಾಡಿದಾಗ ನಾವು ಯಾವುದೇ ಒಂದು ಅಕ್ಷರಗಳನ್ನು ಈ ಥರ ನೀವು ಸುಮ್ಮನೆ ನಾರ್ಮಲಾಗಿ ಈ ಥರ ಬರೆದಾಗ, ಸೊ ನಾವು ಈ ಅಕ್ಷರಗಳನ್ನು ದಪ್ಪ ಮಾಡ್ಬೇಕಿತ್ತಂದ್ರೆ ಸೊ ಕಂಟ್ರೋಲ್ B ಹೊಡೆದ್ರೆ ಆ ಅಕ್ಷರವನ್ನು ದಪ್ಪವಾಗಿ ಕಾಣಿಸುತ್ತೆ. ಸೊ ಅದಕ್ಕಾಗಿ ಈ ಕಂಟ್ರೋಲ್ B ಅನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಈ ನೋಡ್ರಿ ಕಂಟ್ರೋಲ್ C, ನೀವು ಒಂದು ಯಾವುದಾದ್ರೂ ಒಂದು ಸೆಂಟೆನ್ಸ್ ಒಂದು ಕಂಟೆಂಟ್ ಬರ್ದಿದ್ದೀರಾ, ಸೊ ಅದನ್ನು ಕಾಪಿ ಮಾಡ್ಕೊಂಡು ಬೇರೆ ಕಡೆ ಪೇಸ್ಟ್ ಮಾಡಬೇಕು. ಇಲ್ಲಾಂದರೆ ಕಾಪಿ ಮಾಡ್ಬೇಕಂತಂದ್ರೆ ಕಂಟ್ರೋಲ್ C ಅನ್ನು ಯೂಸ್ ಮಾಡ್ತೀವಿ. ಅದೇ ಥರ ಕಂಟ್ರೋಲ್ V ಬರುತ್ತೆ ಫ್ರೆಂಡ್ಸ್. ಈ ಕಂಟ್ರೋಲ್ V ನೋಡ್ರಿ, ಇಲ್ಲಿ ಏನು ಕಾಪಿ ಮಾಡಿರ್ತೀರಲ್ಲ, ಸೊ ಈ ಕಾಪಿ ಮಾಡಿರುವಂಥದ್ದು ಇಲ್ಲಿ ತಂದು ಪೇಸ್ಟ್ ಮಾಡ್ತೀರಿ. ಸೊ ಇಲ್ಲಿ ಪೇಸ್ಟ್ ಮಾಡಿದಾಗ ಇಲ್ಲಿ ಏನು ಕಾಪಿ ಮಾಡಿರ್ತೀರ ಈ ಕಂಟೆಂಟನ್ನೆಲ್ಲ ಈ ಕಂಟ್ರೋಲ್ V ಪೇಸ್ಟ್ನಲ್ಲಿ ಸೊ ಅದನ್ನು ಇಲ್ಲಿ ಕ್ಲಿಕ್ ಆಗುತ್ತೆ. ಸೊ ಇಲ್ಲಿ ಏನು ಕಾಪಿ ಮಾಡಿದ್ದೀರಾ ಅದನ್ನೆಲ್ಲ ನಿಮ್ಮದು ಸೆಂಟೆನ್ಸನ್ನು ಕೂಡ ಇಲ್ಲಿ ಬರುತ್ತೆ. ಸೊ ಇದೇ ಥರ ಫ್ರೆಂಡ್ಸ್, ಸೊ ಕಂಟ್ರೋಲ್ X ಅಂತ ಬರುತ್ತೆ. ಸೊ ಕಂಟ್ರೋಲ್ X ಬಂದಾಗ ಇಲ್ಲಿ ನೋಡ್ರಿ, ಕಂಟ್ರೋಲ್ X ಮಾಡಿದಾಗ ಕಟ್ ಆಗುತ್ತೆ. ಸೊ ಈ ಕಟ್ ಆಗಿದ್ದು ಇಲ್ಲಿ ಕಟ್ ಮಾಡಿದಾಗ ಇಲ್ಲಿಂದ ಔಟ್ ಆಗುತ್ತೆ. ಸೊ ಇಲ್ಲಿ ಪೇಸ್ಟ್ ಮಾಡಿದಾಗ ಇಲ್ಲಿ ಶೋ ಆಗುತ್ತೆ ನಿಮಗೆ. ಆದರೆ ಕಾಪಿ ಹಂಗಲ್ಲ. ಸೊ ಇಲ್ಲಿ ಕಾಪಿ ಮಾಡಿದಾಗ ಇಲ್ಲಿನೂ ಕೂಡ ಇರುತ್ತೆ ನಿಮ್ಮ ಸೆಂಟೆನ್ಸ್, ನಿಮ್ದು ಒಂದು ಕಂಟೆಂಟ್ ಏನಿರುತ್ತೆ ಅದು ಇಲ್ಲಿನೂ ಕೂಡ ಇರುತ್ತೆ. ಸೊ ಈ ಪೇಸ್ಟ್ನಲ್ಲಿ ಕೂಡ ಅದು ನೀವು ಏನು ಕಂಟೆಂಟ್ ಅನ್ನು ಇರುತ್ತೆ, ಸೊ ಅದು ಕಂಟೆಂಟ್ ಇಲ್ಲಿ ಕೂಡ ಕಾಣಿಸುತ್ತೆ. ಸೊ ಅದೇ ಎಕ್ಸ್ ಆ ಥರ ಅಲ್ಲ, ಇಲ್ಲಿ ಕಟ್ ಮಾಡಿದಾಗ ಸೊ ಇಲ್ಲಿಂದ ನಿಮ್ದು ಕಂಟೆಂಟ್ ಏನೆಲ್ಲ ಹೋಗಿರುತ್ತೆ. ಸೊ ಅದನ್ನು ಎಲ್ಲಿ ಅಂತಂದರೆ ಇಲ್ಲಿ ಕಂಟ್ರೋಲ್ V ನಲ್ಲಿ ಅದನ್ನು ನಿಮ್ದು ಶೋ ಆಗುತ್ತೆ. ಸೊ ಕಾಪಿ ಮತ್ತು ಕಟ್ಗೆ ಈ ಡಿಫ್ರೆನ್ಸ್ ಇದೆ. ಕಂಟ್ರೋಲ್ D ನೋಡ್ರಿ, ಕಂಟ್ರೋಲ್ D ಅನ್ನು ಈ ಒಂದು ಫಾಂಟ್ ಸ್ಟೈಲ್ ಒಂದು ಬಾಕ್ಸ್ ಅನ್ನು ನೀವು ಕಂಟ್ರೋಲ್ D ಅಂತ ಹೇಳಿ ಬರೆದಾಗ ಒಂದು ಬಾಕ್ಸ್ ಬರುತ್ತೆ. ನೀವು ಯಾವುದೇ ತರಹದ ಬಾಕ್ಸ್ ಅನ್ನು ಆ ಬಾಕ್ಸ್ನಲ್ಲಿ ನೀವು ಫಾಂಟ್ ಸ್ಟೈಲ್ಗಳನ್ನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಕಂಟ್ರೋಲ್ E ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಸೊ ಇಲ್ಲಿ ಈ ತರ ಲೈನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ತರ ಲೈನ್ ಅನ್ನ ನೀವು ನಡುವೆ ಸೆಂಟರ್ ಆಗಿ ಸೊ ಆ ಲೈನ್ ಅನ್ನು ಬರಬೇಕಾದ್ರೆ ನಾವು ಕಂಟ್ರೋಲ್ E ಅನ್ನು ಯೂಸ್ ಮಾಡ್ತೀವಿ. ಕಂಟ್ರೋಲ್ F ನೋಡಿ, ನೀವು ಯಾವುದೇ ಒಂದು ಟೆಕ್ಸ್ಟ್ ಮೆಸೇಜ್ ಸೊ ಮತ್ತು ಯಾವುದೇ ಒಂದು ನೀವು ಅದನ್ನು ಹುಡುಕಲು, ಈಗ ಒಂದು ಜಾಸ್ತಿ ಫೈಲ್ ಅದಾವಪ್ಪ, ಒಂದು 100 ಪೇಜಸ್ ಇದೆ. ಸೊ ಅದರಲ್ಲಿ ನಿಮ್ಮ ಹೆಸರು ಹುಡುಕ್ಬೇಕಂತಂದ್ರೆ ಏನು ಮಾಡ್ತೀರಿ, ನೀವು ಕಂಟ್ರೋಲ್ F ಹೊಡೆದ್ರೆ ನೀವು ಒಂದು ಸ್ಪೆಲ್ಲಿಂಗಲ್ಲಿ ನೀವು ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ಫೈಂಡ್ ಔಟ್ ಆಗುತ್ತೆ. ಸೊ ಅದಕ್ಕಾಗಿ ಈ ಕಂಟ್ರೋಲ್ F ಅನ್ನು ಯೂಸ್ ಮಾಡ್ತೀವಿ. ಕಂಟ್ರೋಲ್ G ನೋಡಿ, ಕಂಟ್ರೋಲ್ G ನೀವು ಏನು ಫೈಂಡ್ ಮಾಡ್ತೀರಾ ಸೊ ಆ ಫೈಂಡ್ ಮಾಡಿರೋದನ್ನು ಮತ್ತೆ ರೀಪ್ಲೇಸ್ ಆಪ್ಷನ್ ಆಗುತ್ತೆ. ಸೊ ನೀವು ಈಗ ಒಂದು MS ವರ್ಡ್ನಲ್ಲಿ ಕೆಲಸ ಮಾಡ್ತಿದ್ರೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಬಹಳಷ್ಟು ಪೇಜಸ್ಗಳು ಇರ್ತವೆ. ಸೊ ಅಲ್ಲಿಂದ ಪೇಜಸ್ಗಳ ನಂಬರ್ ಅಥವಾ ಹೆಸರನ್ನು ಕೊಟ್ಟರೆ ಸೊ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಅದಕ್ಕಾಗಿ ಈ ಕಂಟ್ರೋಲ್ G ಅನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಕಂಟ್ರೋಲ್ H ನೋಡ್ರಿ, ಸೊ ಕಂಟ್ರೋಲ್ H ನೀವು ಏನೊಂದು ಫೈಂಡ್ ಮಾಡಿರ್ತೀರ, ಕಂಟ್ರೋಲ್ H ಅಂತ ಹೊಡೆದ್ರೆ ಅಲ್ಲೊಂದು ಬಾಕ್ಸ್ ಬರುತ್ತೆ. ಸೊ ಅಲ್ಲಿ ನೀವು ಏನನ್ನು ಒಂದು ವರ್ಡನ್ನು ತಪ್ಪಾಗಿ ಟೈಪ್ ಮಾಡಿದ್ರು ಕೂಡ ಅದು ತೋರಿಸುತ್ತೆ. ಅಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಯಾವುದೇ ಸರಿಯಾದ ವರ್ಡನ್ನು ಅಲ್ಲಿ ಇನ್ಪುಟ್ ಮಾಡಿದ್ರೆ ಸೊ ಅದು ಎಂಟರ್ ಅಂತೇಳಿ ಮಾಡಿದಾಗ ಅದು ಅಲ್ಲಿ ರೀಪ್ಲೇಸ್ ಆಗುತ್ತೆ. ಸೊ ಹಾಗಾಗಿ ಈ ಕಂಟ್ರೋಲ್ H ಅನ್ನು ಇಲ್ಲಿ ರೀಪ್ಲೇಸ್ಗೆ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಕಂಟ್ರೋಲ್ I ಹೊಡೆದ್ರೆ ನಿಮಗೆ ಇಟಾಲಿಕ್ ಸೊ ಎಲ್ಲ ಥರದ ಲ್ಯಾಂಗ್ವೇಜ್ಗಳನ್ನು ಇಲ್ಲಿ ತೋರಿಸುತ್ತೆ. ಕಂಟ್ರೋಲ್ J ನೋಡ್ರಿ, ಜಸ್ಟಿಫೈ. ಇಲ್ಲಿ ಈ ಥರ ನೀವು ಒಂದು ಸೆಂಟೆನ್ಸನ್ನು ಬರ್ದಿದ್ದೀರಿ, ಈ ಥರ ಒಂದು ನೀವು ಕಂಟೆಂಟನ್ನು ಬರ್ದಿದ್ರಿ. ಸೊ ಇದು ಈ ಥರ ಇಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಸೊ ಇದನ್ನು ಈಕ್ವಲ್ ಆಗಿ ಬರ್ಬೇಕಿಲ್ಲಿ. ಸೊ ಈಕ್ವಲ್ ಆಗಿ ಬರ್ಬೇಕಂತಂದ್ರೆ ಇಲ್ಲಿ ಏನು ಮಾಡ್ತೀವಿ ನಾವು ಕಂಟ್ರೋಲ್ J ಅನ್ನು ಯೂಸ್ ಮಾಡ್ತೀವಿ. ಕಂಟ್ರೋಲ್ K ನೋಡ್ರಿ, ಸೊ ಇದೊಂದು ಇನ್ಸರ್ಟ್ ಲಿಂಕ್. ಒಂದು ಯಾವುದೇ ಥರದ ಒಂದು ಲಿಂಕನ್ನು ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದನ್ನು ಲಿಂಕ್ ಓಪನ್ ಆಗುತ್ತೆ. ಯಾವುದೇ ಒಂದು ವರ್ಡ್ ಇರಲಿ, ಸೊ ಆ ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಲಿಂಕನ್ನು ಓಪನ್ ಆಗುತ್ತೆ. ಕಂಟ್ರೋಲ್ L ನೋಡಿ, ಸೊ ಈ ಕಂಟ್ರೋಲ್ L ಏನಂತಂದರೆ ನಮ್ದು ಯಾವುದೇ ಒಂದು ಕಂಟೆಂಟ್ ಇರುತ್ತೆ ಸೊ ಅದನ್ನು ಡೈರೆಕ್ಟಾಗಿ ಲೆಫ್ಟ್ ಸೈಡ್ಗೆ ಬರುತ್ತದೆ. ಇಲ್ಲೊಂದು ಯಾವುದಾದ್ರೂ ಒಂದು ನಿಮ್ಮದು ಕಂಟೆಂಟ್ ಇದೆ ಅಂದರೆ ಅಲ್ಲಿ ಕಂಟ್ರೋಲ್ L ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ನಿಮಗೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಸೊ ಅದಕ್ಕಾಗಿ ಈ ಕಂಟ್ರೋಲ್ L ಅನ್ನು ನಾವು ಯೂಸ್ ಮಾಡ್ತೀವಿ. ಕಂಟ್ರೋಲ್ M ನೋಡಿ, ಈ ಕಂಟ್ರೋಲ್ M ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನೋಡ್ರಿ,
ಸೊ ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಈಗ ನೀವು ಇದನ್ನು ಜಾಸ್ತಿ ಎಲ್ಲಿ ನೋಡ್ತೀರಾ ಅಂತಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತೀರಾ. ಯಾಕಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಹೆಂಗ್ ಮಾಡ್ತಾರೆ, ಇಲ್ಲಿ ಸೈಡ್ಗೆ ಒಂದು ಫೋಟೋ ಬರ್ತದೆ. ಸೊ ಇಲ್ಲಿ ಫೋಟೋ ಬರ್ತದೆ, ಇಲ್ಲೆಲ್ಲ ಮ್ಯಾಟ್ರ್ಗಳನ್ನು ಬರೆದಿರ್ತಾರೆ. ಸೊ ಹಾಗಾಗಿ ಈ ರೈಟ್ ಸೈಡ್ಗೆ ಅಕ್ಷರಗಳನ್ನು ಕಾಣ್ತವೆ, ಇಲ್ಲಿ ಲೆಫ್ಟ್ ಸೈಡ್ಗೆ ಅಲ್ಲಿ ಫೋಟೋವನ್ನು ಬರುತ್ತೆ. ಸೊ ಹಾಗಾಗಿ ಇದು ಜಾಸ್ತಿ ನ್ಯೂಸ್ ಪೇಪರ್ಗಳಲ್ಲಿ ಇದನ್ನು ಬಳಸ್ತಾರೆ. ಸೊ ಕಂಟ್ರೋಲ್ ಏನು ನೋಡ್ರಿ, ಯಾವುದೇ ಒಂದು ನೀವು ಇವಾಗ ಒಂದು ಪೇಜಲ್ಲಿ ಒಂದು 2 ಲೈನ್ ಬರ್ದಿದ್ದೀರ, ಇಲ್ಲಿ ಒಂದು 2 ಲೈನ್ ಬರ್ದಿದ್ದೀರ, ನೀವು ಮತ್ತೆ ಹೊಸ ಪೇಜ್ ಇಲ್ಲಿ ಓಪನ್ ಮಾಡ್ಬೇಕಂತಂದ್ರೆ ಸೊ ಇಲ್ಲಿ ನೀವು ಕಂಟ್ರೋಲ್ ಏನು ಹೊಡೆದ್ರೆ ನ್ಯೂ ಪೇಜ್ ಓಪನ್ ಆಗುತ್ತೆ. ಕಂಟ್ರೋಲ್ ಓ ಹೊಡೆದ್ರೆ ಓಪನ್ ಆಗುತ್ತೆ. ಕಂಟ್ರೋಲ್ ಪಿ ನೋಡ್ರಿ, ಸೊ ನಿಮ್ದು ಒಂದು ಯಾವುದೇ ಒಂದು ಮ್ಯಾಟರ್ ಒಂದು ಪೇಜ್ ಇದೆ, ಒಂದು ಹಾಲ್ ಟಿಕೆಟ್ ಇದೆ, ಯಾವುದೇ ಒಂದು ಡಾಕ್ಯುಮೆಂಟ್ ಇರಲಿ, ಸೊ ಅದು ನೀವು ಪ್ರಿಂಟ್ ಕೊಡ್ಬೇಕಂತಂದ್ರೆ ಕಂಟ್ರೋಲ್ ಪಿ ಹೊಡೆದ್ರೆ ಸಾಕು, ನಿಮಗೆ ಅಲ್ಲಿ ಪ್ರಿಂಟ್ ಆಪ್ಷನ್ ಬರುತ್ತೆ. ಸೊ ಪ್ರಿಂಟ್ ಮಾಡಿದಾಗ ಅದು ಕ್ಲಿಕ್ ಆಗುತ್ತೆ ಫ್ರೆಂಡ್ಸ್. ಸೊ ಅಲ್ಲಿ ಪ್ರಿಂಟ್ ಅನ್ನ ಬಂದ್ಬಿಡುತ್ತೆ. ಕಂಟ್ರೋಲ್ ಕ್ಯೂ ನೋಡ್ರಿ, ಕಂಟ್ರೋಲ್ ಕ್ಯೂ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ದ ಇಂಡಿಯನ್ ಪ್ಯಾರಾಗ್ರಾಫ್ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಯಾವ ಥರ ಅಂತಂದ್ರೆ ನೀವು ಕಂಟ್ರೋಲ್ ಎಮ್ ಹೊಡೆದಾಗ ಅಲ್ಲಿ ಏನು ಮಾಡುತ್ತಂದ್ರೆ ಫೋಟೋವನ್ನು ಹಾಕಲು ಬಳಸ್ತಾರೆ. ಸೊ ಅದನ್ನು ತೆಗೆಯಲು ಇದು ಕ್ಯೂ ಅನ್ನು ಬಳಸ್ತೇವೆ. ಇದು ಎಲ್ಲಿ ಅಂತಂದ್ರೆ ನೀವು ಈಗ ನ್ಯೂಸ್ ಪೇಪರಲ್ಲಿ ನೋಡಿದ್ರಲ್ಲ, ಸೊ ಇಲ್ಲಿ ಫೋಟೋವನ್ನು ಹಾಕಿರ್ತೀರಿ, ಇಲ್ಲಿ ಫೋಟೋವನ್ನು ಹಾಕಿರ್ತೀರಿ, ಇಲ್ಲಿ ಮ್ಯಾಟರ್ ಅನ್ನು ಬರೆದಿರ್ತಾರೆ, ಸೆಂಟೆನ್ಸ್ ಅನ್ನು ಬರ್ದಿರ್ತಾರೆ. ಸೊ ಇದನ್ನು ಇಲ್ಲಿ ಈ ಫೋಟೋವನ್ನು ಇಲ್ಲಿ ತೆಗಿಬೇಕಿತ್ತಂದ್ರೆ ಇಲ್ಲಿಂದ ಈ ಫೋಟೋವನ್ನು ಇಲ್ಲಿಂದ ತೆಗಿಬೇಕು. ಸೊ ಇಲ್ಲಿಂದ ಕಟ್ ಮಾಡ್ಬೇಕಿತ್ತಂದ್ರೆ ಈ ಕಂಟ್ರೋಲ್ ಕ್ಯೂ ಅನ್ನ ಬಳಸ್ತಾರೆ ಫ್ರೆಂಡ್ಸ್. ಈ ಕಂಟ್ರೋಲ್ ಆರ್ ನೋಡ್ರಿ, ಸೊ ಕಂಟ್ರೋಲ್ ಆರ್ ಅನ್ನ ನಮ್ದೊಂದು ಕಂಟೆಂಟ್ ಇರುತ್ತೆ. ಸೊ ನಿಮ್ದೊಂದು ಇಲ್ಲೊಂದು ಪ್ಯಾರಾಗ್ರಾಫ್ ಇರುತ್ತೆ, ಇಲ್ಲೊಂದು ಕಂಟೆಂಟ್ ಬರ್ದಿರ್ತೀರಿ. ಸೊ ಈ ಕಂಟೆಂಟ್ ಅನ್ನ ನೀವು ರೈಟ್ ಸೈಡ್ಗೆ, ಈ ಕಡೆ ರೈಟ್ ಸೈಡ್ಗೆ ಈ ಕಂಟ್ರೋಲ್ ಆರ್ ಅನ್ನ ಯೂಸ್ ಮಾಡ್ತಾರೆ. ಕಂಟ್ರೋಲ್ ಎಸ್ ನೋಡ್ರಿ, ಸೊ ನೀವು ಯಾವುದೇ ಒಂದು ಫೈಲ್ ಇರಲಿ, ಯಾವುದೇ ಒಂದು ಸೆಂಟೆನ್ಸ್ ಇರಲಿ, ನಿಮ್ದು ಏನೇ ಕಂಟೆಂಟ್ ಸೇವ್ ಮಾಡಬೇಕಾದ್ರೆ ಸೊ ಕಂಟ್ರೋಲ್ ಎಸ್ ಅಂತ ಸೇವ್ ಮಾಡಬೇಕು. ಸೊ ಕಂಟ್ರೋಲ್ ಟಿ ನೋಡ್ರಿ, ಕಂಟ್ರೋಲ್ ಟಿ ಅಂತ ಮಾಡಿದಾಗ ಸೊ ಹೊಸ ಟ್ಯಾಬ್ ಕೂಡ ಓಪನ್ ಆಗುತ್ತೆ. ಮತ್ತೆ ಇಲ್ಲೊಂದು ಪ್ಯಾರಾಗ್ರಾಫ್ ಇರುತ್ತೆ. ಸೊ ಇಲ್ಲೊಂದು ಲೈನ್ ನೀವು ಬಿಟ್ಬಿಟ್ಟು ಬರ್ದಿರ ಅಂತ ಅನ್ಕೊಳ್ಳಿ. ಆಗ ಇಲ್ಲೊಂದು ಕೆಳಗಿನ ಎಲ್ಲ ಲೈನ್ಗಳನ್ನು ನೀವು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಸೊ ಅವಾಗ ಸ್ಪೇಸ್ ಕೊಟ್ಬಿಟ್ಟು ನೀವು ಬೇರೆ ಕಡೆ ಈ ಲೈನನ್ನು ಶಿಫ್ಟ್ ಮಾಡಲು ಈ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತಾರೆ. ಸೊ ಈ ಲೈನನ್ನು ಶಿಫ್ಟ್ ಮಾಡಿದಾಗ ಈ ಮೊದಲನೇ ಲೈನ್ಗೆ ಏನೂ ಆಗಲ್ಲ. ಸೊ ಅದು ಹೇಗಿದೆ ಆ ಲೈನನ್ನು ಹಾಗೆ ಇರುತ್ತೆ. ಸೊ ಇಲ್ಲಿ ಉಳಿದಿರುವಂತಹ ಲೈನ್ಗಳಿವೆಲ್ಲ, ಸೊ ಇವು ಲೈನ್ಗಳೆಲ್ಲ ಈ ಕಡೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದು. ಅದಕ್ಕಾಗಿ ಈ ಕಂಟ್ರೋಲ್ ಟಿ ಅನ್ನ ಯೂಸ್ ಮಾಡ್ತಾರೆ. ಇವು ನೋಡ್ರಿ ಅಂಡರ್ಲೈನ್. ಸೊ ನೀವು ಯಾವುದೇ ಒಂದು ಇಲ್ಲಿ ವರ್ಡ್ ಬರೆದಾಗ ಸೊ ಅದಕ್ಕೆ ಕೆಳಗಡೆ ನೀವು ಒಂದು ಇಲ್ಲಿ ಯಾವುದೇ ಒಂದು ವರ್ಡ್ ಬರ್ತಾರೆ ಅಂತ ಹೇಳಿರಿ. ಸೊ ಯಾವುದೇ ಒಂದು ವರ್ಡ್ ಇರಲಿ, ಏನೇ ಇರಲಿ, ಸೊ ಅದ್ರ ಕೆಳಗಡೆ ನೀವು ಅಂಡರ್ಲೈನ್ ಮಾಡ್ಬೇಕಿತ್ತಂದ್ರೆ ಈ ಕಂಟ್ರೋಲ್ ಯು ಅನ್ನ ಯೂಸ್ ಮಾಡ್ತೀವಿ. ಕಂಟ್ರೋಲ್ ವಿ ಅಂತ ಹೇಳಿದೀನಿ ಫ್ರೆಂಡ್ಸ್ ಅಲ್ಲಿ. ಸೊ ಪೇಸ್ಟ್ ಯಾವುದೇ ಒಂದು ನೀವು ಕಾಪಿ ಮಾಡ್ರಿ, ನೀವು ಯಾವುದೇ ಒಂದು ಕಟ್ ಮಾಡ್ರಿ, ಕಟ್ ಮಾಡಿದಾಗ ಕಾಪಿ ಮಾಡಿದಾಗ ನೀವು ಇಲ್ಲಿ ತಂದುಬಿಟ್ಟು ಪೇಸ್ಟ್ ಮಾಡ್ಬೋದು. ಯಾವುದೇ ಸೆಂಟೆನ್ಸ್ ಇರಲಿ, ನೀವು ಕಂಟೆಂಟನ್ನು ಇಲ್ಲಿ ಪೇಸ್ಟ್ ಮಾಡ್ಬೋದು. ಕಂಟ್ರೋಲ್ ಡಬ್ಲ್ಯೂ ನೋಡ್ರಿ, ಕ್ಲೋಸ್ ಡಾಕ್ಯುಮೆಂಟ್. ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಇರಲಿ, ಸೊ ಯಾವುದೇ ಒಂದು ಫೈಲ್ ನೀವು ಓಪನ್ ಮಾಡಿದಾಗ ಸೊ ಅದು ಕ್ಲೋಸ್ ಮಾಡಬೇಕಿತ್ತಂದ್ರೆ ನೀವು ಅಲ್ಲಿ ಕಂಟ್ರೋಲ್ ಡಬ್ಲ್ಯೂ ಅಂತ ಮಾಡಿದ್ರೆ ಸೊ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಇರಲಿ ಅದು ಕ್ಲೋಸ್ ಆಗುತ್ತೆ. ಕಂಟ್ರೋಲ್ ಎಕ್ಸ್ ನೋಡ್ರಿ ಇಲ್ಲಿ, ಸೊ ಎಕ್ಸ್ ಅನ್ನ ಕಟ್ ಆಗುತ್ತೆ. ನೀವು ಒಂದು ಯಾವುದೇ ಒಂದು ಸೆಂಟೆನ್ಸ್ ಇರಲಿ ಅಥವಾ ನಿಮ್ದೊಂದು ಕಂಟೆಂಟ್ ಇರಲಿ, ಅಲ್ಲಿ ನೀವು ಅದನ್ನು ಕಟ್ ಮಾಡಿಬಿಟ್ಟು ಬೇರೆ ಕಡೆ ಪೇಸ್ಟ್ ಮಾಡಬೇಕು. ಅಥವಾ ತಪ್ಪು ಬರ್ದಿದ್ರಂದ್ರೆ ಸೊ ಅದು ಕಟ್ ಮಾಡಿ ಬಿಡ್ಬೇಕಂತಂದ್ರೆ ಸೊ ಅಲ್ಲಿ ಕಂಟ್ರೋಲ್ ಎಕ್ಸ್ ಹೊಡೆದ್ರೆ ನಿಮ್ದು ಕಂಟೆಂಟ್ ಅನ್ನ ಅಲ್ಲಿ ಕಟ್ ಆಗುತ್ತೆ. ಸೊ ಅದಕ್ಕಾಗಿ ಕಂಟ್ರೋಲ್ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಈ ಕಂಟ್ರೋಲ್ ವೈ ಮತ್ತು ಕಂಟ್ರೋಲ್ ಝಡ್ ನೋಡ್ರಿ. ಸೊ ಈ ಕಂಟ್ರೋಲ್ ವೈ ಮತ್ತು ಕಂಟ್ರೋಲ್ ಝಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ನೀವು ಇಲ್ಲಿ ಒಂದು ಕಂಟೆಂಟ್ ಇರುತ್ತೆ, ನಿಮ್ದೊಂದು ಏನೋ ಒಂದು ಪ್ಯಾರಾಗ್ರಾಫ್ ಬರ್ದಿರ್ತೀರ, ಸೊ ಅದು ಬೈ ಚಾನ್ಸ್ ಆಗಿ ನಿಮಗೆ ಕಾಣಲ್ಲ. ಅದು ಈ ಕಂಟ್ರೋಲ್ ವೈ ಅಂತ ಹೊಡೆದ್ರೆ ಸೊ ಅದು ನಿಮ್ಗೆ ಕಾಣೋದಿಲ್ಲ ಅದು. ಸೊ ಆಗ ನಿಮಗೆ ಏನು ಅನ್ಸುತ್ತೆ, ಸೊ ಇದು ಎಲ್ಲೋ ಹೋಯ್ತು ಅಂತೇಳಿ ಅನ್ಸುತ್ತೆ. ಇದು ಹೋಗಿರೋದು ಮತ್ತೆ ನೀವು ಇಲ್ಲಿ ಅಲ್ಲಿ ಹಿಂದ್ಗಡೆ ನೀವು ಏನು ಕಂಟೆಂಟ್ ಇರುತ್ತೆ ಅಥವಾ ನಿಮ್ದು ಪಿಕ್ಚರ್ ಇರುತ್ತೆ ಏನಿರುತ್ತೆ ಅದು ಮತ್ತೆ ಇಲ್ಲಿ ರೀಪ್ಲೇಸ್ ಆಗಲ್ಲ. ಸೊ ಅದು ಏನು ಹೋಗಿರೋ ಕಂಟೆಂಟ್ ಅನ್ನ ಮತ್ತೆ ಇಲ್ಲಿ ಮರಳಿ ತರಲು ಸೊ ಯಾವ್ದು ಉಪಯೋಗಿಸ್ತೇವೆ ಅಂತಂದ್ರೆ ಈ ಕಂಟ್ರೋಲ್ ಝಡ್ ಅನ್ನ ಉಪಯೋಗಿಸ್ತೀವಿ. ಇಲ್ಲಿ ನೋಡ್ರಿ, ಕಂಟ್ರೋಲ್ ಝಡ್ ಅನ್ನ ನೀವು ಯಾವುದೇ ಒಂದು ಪ್ಯಾರಾಗ್ರಾಫ್ ಮತ್ತು ಫೋಟೋ ಆಗಲಿ ಏನೇ ಆಗಲಿ ಅದು ಡಿಲೀಟ್ ಆದ್ರೆ ಮತ್ತೆ ಇಲ್ಲಿ ಮರುಪಾವತಿಸಲು ಏನು ಕ್ಲಿಕ್ ಮಾಡ್ತೀವಿ, ಕಂಟ್ರೋಲ್ ಝಡ್ ಅನ್ನ ಕ್ಲಿಕ್ ಮಾಡ್ತೀವಿ. ಕಂಟ್ರೋಲ್ ಝಡ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಡಿಲೀಟ್ ಆಗಿರುತ್ತೆ, ಇಲ್ಲಿ ಏನು ಹೋಗಿರೋದು ಮತ್ತೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಕಂಟ್ರೋಲ್ ವಾಯ್ ಹೊಡೆದ್ರೆ ಈ ಝಡ್ಗಿಂತಲೂ ಒಂದು ಸ್ಟೆಪ್ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಈ ಕಂಟ್ರೋಲ್ ಝಡ್ ಅನ್ನು ಹೊಡೆದ್ರೆ ಇಲ್ಲಿ ಹೋಗಿರೋದು ಮತ್ತೆ ಇಲ್ಲಿ ನಮಗೆ ಶೋ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ಕ್ಲಾಸ್ನಲ್ಲಿ ಎ ಟು ಝಡ್ ಎಲ್ಲ ಶಾರ್ಟ್ಕಟ್ ಕೀಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಇದೇ ಥರ ವಿಡಿಯೋ ನೋಡಲು ಸೊ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳ್ತೇನೆ. ಸೊ ಧನ್ಯವಾದಗಳು, ಥ್ಯಾಂಕ್ ಯು.